ಕರ್ನಾಟಕದಲ್ಲಿ ಪ್ರೊಫೆಸರ್ ಆಗಬೇಕಂತ ಆಸೆ ಇದೆಯಾ? ನಿಮಗಿದೆ ಒಂದು ಸಿಹಿ ಸುದ್ದಿ. KCET 2026 ನೋಟಿಫಿಕೇಶನ್ ಬಂದಿದೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಇದರ ಡೇಟ್ಸ್ ಏನಿದೆ, ಇಂಪಾರ್ಟೆಂಟ್ ಡೇಟ್ಸ್, ಎಲಿಜಿಬಿಲಿಟಿ ಏನಿದೆ, ಪ್ಯಾಟ್ರನ್ ಹೇಗಿರುತ್ತೆ, ಇವನ್ನೆಲ್ಲ ತಿಳ್ಕೊಳ್ಳೋಣ. ನಾನು ನಿಮ್ಮ ಸಾದತ್ ಸರ್, ಫೌಂಡರ್ RYT ಅಕಾಡೆಮಿ ತಿಪ್ಟೂರು. ಓಕೆ ಸ್ನೇಹಿತರೆ, ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಸ್ ತುಂಬ ಮ್ಯಾಟರ್ ಆಗುತ್ತೆ, ಅದನ್ನು ನೋಡ್ಕೋಬೇಕು. 10 ಆಗಸ್ಟ್ 2026ರಿಂದ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ಲಾಸ್ಟ್ ಡೇಟ್ ಇರೋದು 5 ಸೆಪ್ಟೆಂಬರ್ 2026. ಓಕೆ, 10 ಆಗಸ್ಟಿಂದ ಶುರುವಾಗಿದೆ ಅರ್ಜಿ, ಕೊನೆಗೊಳ್ಳೋದು 5 ಸೆಪ್ಟೆಂಬರ್ 2026. ಹಾಗೆಯೇ ಪೇಮೆಂಟ್ಗೋಸ್ಕರ ಇನ್ನೂ ಒಂದಿನ ಎಕ್ಸ್ಟ್ರಾ ಇರುತ್ತೆ. ಫೀಸ್ ಪೇಮೆಂಟ್ಗೋಸ್ಕರ 6 ಸೆಪ್ಟೆಂಬರ್ 2026ಕ್ಕೆ ಅಲ್ಲಿವರೆಗೂ ಟೈಮ್ ಇದೆ. ಟೆಂಟೇಟಿವ್ ಡೇಟ್ ಆಫ್ ಎಕ್ಸಾಮ್ 11th ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್ ಅಥವಾ ಅಡ್ಮಿಷನ್ ಟಿಕೆಟ್ ಏನಿದೆ ಅಕ್ಟೋಬರಲ್ಲಿ ಫಸ್ಟ್ ವೀಕಲ್ಲಿ ಅಥವಾ ಫಸ್ಟಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸದ್ಯಕ್ಕೆ ಪ್ರಾವಿಷನಲಿ ಅಂತ ಹೇಳಿದ್ದಾರೆ ಇದನ್ನು. ಸೊ ನೋಡಬೇಕು. ಸೊ ನೀವೇನು ಮಾಡಬೇಕು, ಇಂಪಾರ್ಟೆಂಟ್ ಡೇಟ್ಸ್ನ ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಕ್ಯಾಲೆಂಡ್ರಲ್ಲಿ ಅಥವಾ ನಿಮ್ಮ ಡೈರಿಯಲ್ಲಿ, ಮೊಬೈಲಲ್ಲಿ ನೋಟ್ ಮಾಡಿಕೊಂಡು ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ಸ್ನ ಹಾಕಿ. ಯಾಕಂದರೆ ಲೇಟ್ ಆಗ್ತಾ ಸರ್ವರ್ ಜಾಮ್ ಸ್ಟಾರ್ಟ್ ಆಗುತ್ತೆ, ಸರ್ವರ್ ಇಶ್ಯೂಸ್ ಬರ್ಬೋದು. ಸೊ ಬೇಗನೆ ಅಪ್ಲಿಕೇಶನ್ಸ್ ಹಾಕಿ. ಓಕೆ, ಈಗ ಮೊದಲನೇದು, ಯಾರ್ಯಾರು ಇದಕ್ಕೆ ಅರ್ಹರಿದ್ದಾರೆ, ಹೂ ಈಸ್ ಎಲಿಜಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್, ಅದನ್ನು ಚೆಕ್ ಮಾಡೋಣ. ಜನರಲ್ ಕ್ಯಾಟಗರಿಗೆ ಬಂದಾಗ ನಾವು ಮಾಸ್ಟರ್ಸ್ ಡಿಗ್ರಿಯಲ್ಲಿ ಮಿನಿಮಮ್ 55% ಸ್ಕೋರ್ ಮಾಡಿರಬೇಕು. ಓಕೆ, ಅದೇ ರೀತಿ ರಿಸರ್ವ್ಡ್ ಕ್ಯಾಟಗರೀಸ್ SC ಆಗಬಹುದು, ST ಆಗಬಹುದು, OBC ಕ್ಯಾಟಗರೀಸ್ ಅವ್ರಿಗೆ 50% ಇಟ್ಟಿದ್ದಾರೆ ಸ್ಕೋರ್. ಓಕೆ, ಇದು ಮಾಸ್ಟರ್ ಡಿಗ್ರಿಯಲ್ಲಿ 50% ಇರಬೇಕು. ಸರ್ ಫೈನಲ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಂತ ಏನಂತೀವಿ, PG ಬರೀಬಹುದಾ? ಖಂಡಿತ, ಅವರು ಕೂಡ ಬರೀಬಹುದು. ಓಕೆ, ಅಪ್ಪರ್ ಏಜ್ ಲಿಮಿಟ್ ಏನಾದರೆ ಇಲ್ಲ, ಖಂಡಿತ ಯಾವುದೇ ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ಯಾವುದೇ ಏಜ್ ಆಗಿರಲಿ ಅವರು ಅಪ್ಲೈ ಮಾಡಬಹುದು, ಬರೆಯಬಹುದು KCET. ಓಕೆ, ಸಬ್ಜೆಕ್ಟ್ ಸೆಕ್ಷನ್ ತುಂಬ ಕೇರ್ಫುಲ್ ಆಗಿರಬೇಕು. ನಾವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ, ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ನಾವು ಸಬ್ಜೆಕ್ಟ್ಸ್ನ ನಾವು ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೋಬೇಕು. ನಮ್ಮ ಸಬ್ಜೆಕ್ಟ್ ಯಾವುದಿದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಅಪ್ಲಿಕೇಶನ್ ಫೀಸ್ ಜನರಲ್ ಕ್ಯಾಟಗರಿ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಯಾಟಗರೀಸ್ಗೆ 750 ರೂಪೀಸ್ ಇದೆ. SC ST PW ದಟ್ ಈಸ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಮತ್ತು ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ಗೆ 500 ರೂಪೀಸ್ ಇದೆ. ಪೇಮೆಂಟ್ ಮೋಡ್ ಆನ್ಲೈನ್ ಮಾತ್ರ ಇದೆ, ಯಾವುದೇ ಕಾರಣಕ್ಕೂ ಕ್ಯಾಶ್ ಅಥವಾ ಪೋಸ್ಟ್ ಆಫೀಸ್ ಚಲನೆ ಈ ಥರದ್ದಿಲ್ಲ. ಸೊ ಆನ್ಲೈನ್ UPI ಮೂಲಕ ಪೇಮೆಂಟ್ ಮಾಡಬಹುದು. ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ ಪ್ಯಾಟರ್ನ್ ಪರೀಕ್ಷೆ ಹೇಗೆ ಇರುತ್ತೆ, ಇಲ್ಲಿ ಟೋಟಲ್ 150 ಕ್ವಶನ್ಸ್ ಇರುತ್ತೆ. 300 ಮಾರ್ಕ್ಸ್, ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. 3 ಗಂಟೆ ಕಾಲಾವಕಾಶ ಟೈಮ್ ಇರುತ್ತೆ. ಇದರಲ್ಲಿ ಪೇಪರ್ 1ಅಲ್ಲಿ 100 ಮಾರ್ಕ್ಸ್ ಇರುತ್ತೆ. ಓಕೆ, ಅಂದರೆ 50 ಕ್ವಶನ್ಸ್ ಇರುತ್ತೆ, ಬೇಸಿಕಲಿ 100 ಮಾರ್ಕ್ಸ್. ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಪೇಪರ್ 1ಅಲ್ಲಿ? ಟೀಚಿಂಗ್ ಅಥವಾ ರಿಸರ್ಚ್ ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಕಾಂಪ್ರಹೆನ್ಷನ್ ಇರುತ್ತೆ, ಡೈವರ್ಜೆಂಟ್ ಥಿಂಕಿಂಗ್, ಜನರಲ್ ಅವೇರ್ನೆಸ್, ಈ ರೀತಿಯ ಜನರಲ್ ಟಾಪಿಕ್ಗಳೆಲ್ಲ ಇದರಲ್ಲಿ ಪೇಪರ್ 1ಅಲ್ಲಿ ಇರುತ್ತೆ. ಪೇಪರ್ 2 ಬಂದುಬಿಟ್ಟು ಇದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಇರುತ್ತೆ. ಓಕೆ, ಯಾವ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀವೋ ನಾವು ಅದ್ರ ಪ್ರಕಾರ ಕ್ವಶನ್ಸ್ ಇರುತ್ತೆ. ಇದರಲ್ಲಿ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸಿಗೆ ಇರುತ್ತೆ. ಹೀಗಾಗಿ ಪೇಪರ್ 1ಅಲ್ಲಿ 50 ಕ್ವಶನ್ಸು, ಪೇಪರ್ 2ಅಲ್ಲಿ 100 ಕ್ವಶನ್ಸು, ಟೋಟಲ್ 150 ಕ್ವಶನ್ಸ್ ಇರುತ್ತೆ. ಪ್ರತಿ ಪ್ರಶ್ನೆಗೂ 2 ಅಂಕಗಳಿರೋದ್ರಿಂದ 150 × 2 300 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಓಕೆ, ಒಂದೇ ಸೆಷನಲ್ಲಿ ಎಕ್ಸಾಮ್ ಮುಗಿದೋಗುತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನು, ಇದರಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ ಎಷ್ಟು ಸ್ಕೋರ್ ಮಾಡಬೇಕು? ಜನರಲ್ ಕ್ಯಾಂಡಿಡೇಟ್ಸ್ 40% ಮಿನಿಮಮ್ ಸ್ಕೋರ್ ಮಾಡಬೇಕು. 40% ಅಂದರೆ ಹೇಗೆ, ಪೇಪರ್ 1 ಮತ್ತು ಪೇಪರ್ 2 ಟುಗೆದರ್ 40% ಸ್ಕೋರ್ ಮಾಡಬೇಕು. ಓಕೆ, ಈಗ 300 ಇದೆ ಟೋಟಲ್ಲು, ಇದಕ್ಕೆ 40% ಅಂದ ತಕ್ಷಣ ಎಷ್ಟು ಬರುತ್ತೆ? 120 ಮಾರ್ಕ್ಸ್ ಬರುತ್ತೆ. 120 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು ಪೇಪರ್ 1 ಮತ್ತು ಪೇಪರ್ 2 ಟುಗೆದರ್. ಓಕೆ, ಜನರಲ್ ಕ್ಯಾಟಗರಿ. ರಿಸರ್ವ್ಡ್ ಕ್ಯಾಟಗರಿಯವರಿಗೆ ಇನ್ನೂ 5% ಡಿಸ್ಕೌಂಟ್ ಇರುತ್ತೆ, 35% ಇರುತ್ತೆ. ಓಕೆ, ಅಲ್ಲಿಗೆ 105 ಆಗುತ್ತೆ. ಅಷ್ಟನ್ನು SC ST ಕ್ಯಾಟಗರಿಯವರು ಸ್ಕೋರ್ ಮಾಡಲೇಬೇಕು. ಬಟ್ ಇದು ಫೈನಲ್ ಕ್ವಾಲಿಫಿಕೇಷನ್ ಗ್ಯಾರಂಟಿ ಅಲ್ವೇ ಅಲ್ಲ. ಏನಾಗಂದರೆ ಸರ್ 40% ತೆಗೆದ್ರೆ ನಾವು ಕ್ವಾಲಿಫೈ ಆಗಲ್ವಾ? ಹೇಳೋಕ್ಕಾಗೋದಿಲ್ಲ. ಯಾಕಂದರೆ UGC ಮೆಥಡಾಲಜಿ ಪ್ರಕಾರ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿಗೆ ಕ್ವಾಲಿಫೈಯಿಂಗ್ ಸ್ಲಾಟ್ಸ್ ಅಂತ ಕೊಟ್ಟಿದ್ದಾರೆ, ಇಷ್ಟು ಜನ ಅಂತ ಕೊಟ್ಟಿದ್ದಾರೆ, ಅಂದರೆ 6% ಅಂತ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ? 100 ಜನ ಅಪ್ಲೈ ಮಾಡಿದರೆ 6 ಜನರಿಗೆ ಮಾತ್ರ ಸೆಲೆಕ್ಟ್ ಮಾಡೋದು, ಕ್ವಾಲಿಫೈ ಅಂತ ಕೊಡೋದು.
ಸೊ ಒಂದು 1000 ಜನ ಬರೆದ್ರೆ 60 ಜನ ಆಗ್ತಾರೆ ಅಷ್ಟೇ. ಓಕೆ, 10,000 ಜನ ಬರೆದ್ರೆ 600 ಜನ ಮಾತ್ರ ಕ್ವಾಲಿಫೈ ಆಗೋದು. ಅದರಲ್ಲಿ ಫಸ್ಟ್ ಕಂಡೀಷನ್ ಏನು, ಮಿನಿಮಮ್ ಕ್ವಾಲಿಫಿಕೇಶನ್ ಜನರಲ್ಗೆ 40% ಸ್ಕೋರ್ ಮಾಡಬೇಕು, ರಿಸರ್ವ್ಡ್ ಅವರು 35% ಸ್ಕೋರ್ ಮಾಡಲೇಬೇಕು. ಅದ್ರ ಮೇಲೆ ಕೂಡ ಟಾಪ್ 6% ಯಾರು ಬರ್ತಾರೋ ಅವರು ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಆಗ್ತಾರೆ. ಇದು ಹೇಗೆ ಡಿಸೈಡ್ ಆಗುತ್ತಪ್ಪ ಅಂದರೆ, ಒಂದು ಸಬ್ಜೆಕ್ಟ್ ವೈಸ್ ಹೋಗ್ತಾರೆ, ಪ್ಲಸ್ ಸಬ್ಜೆಕ್ಟಲ್ಲಿ ಕ್ಯಾಟಗರಿ ವೈಸ್ ಕೂಡ ಹೋಗ್ತಾರೆ. ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಅದರಲ್ಲಿ ಡಿಸೈಡ್ ಆಗುತ್ತೆ ಆ ಕ್ಯಾಟಗರಿಲಿ 6% ಬರ್ತಾರಾ ಅಂತ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇದನ್ನು ತಾವು ಗಮನ ಹರಿಸ್ಕೊಂಡು ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, 37 ಸಬ್ಜೆಕ್ಟ್ಸ್ ಇದೆ ಟೋಟಲ್. ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ ಕೋಡ್ ಇದೆ ಯಾವುದಿದೆ ಅದ್ರ ಪ್ರಕಾರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಎಕ್ಸಾಮ್ ಸೆಂಟರ್ಸ್ ಬಹಳ ಕಡೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ತುಮಕೂರು, ಮಂಗಳೂರು ಎಲ್ಲ ಕಡೆ ಕೊಟ್ಟಿದ್ದಾರೆ. ಕೆಲವು ಸಬ್ಜೆಕ್ಟ್ಸ್ಗೆ ಬೆಂಗಳೂರು ಮಾತ್ರ ಎಕ್ಸಾಮ್ ಸೆಂಟರ್ ಆಗಿದೆ. ಓಕೆ, ಹೇಗೆ ಅಪ್ಲೈ ಮಾಡೋದು ಇದನ್ನು? ಏನಿಲ್ಲ, ವೆಬ್ಸೈಟ್ ನಿಮಗೆ ಇವಾಗ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ ವೆಬ್ಸೈಟ್ಗೆ ಹೋಗಬೇಕು, KEA ವೆಬ್ಸೈಟ್ಗೆ. ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕು, ಪರ್ಸನಲ್ ಡೀಟೇಲ್ಸ್, ಆಮೇಲೆ ಎಜುಕೇಷನಲ್ ಡೀಟೇಲ್ಸ್ ಫಿಲ್ ಮಾಡಬೇಕು. ನೀವು ಯಾವ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀರಾ, ನಿಮ್ಮ ಕೆಟಗರಿ ಯಾವುದು, ಎಕ್ಸಾಮ್ ಸೆಂಟರ್ ಯಾವುದು, ಇದೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಕೊನೆಗೆ ಸ್ಕ್ಯಾನ್ಡ್ ಕಾಪೀಸ್ನ ಮತ್ತು ಫೋಟೋನ ಎಲ್ಲ ಅಪ್ಲೋಡ್ ಮಾಡಬೇಕು. ಆನ್ಲೈನ್ ಫೀಸ್ನ ಪೇ ಮಾಡಬೇಕು. ಕೊನೆಗೆ ಸಬ್ಮಿಟ್ ಮಾಡಿ ಪ್ರಿಂಟ್ ತೆಗೆದು ಇಟ್ಕೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಿಂಟೆಡ್ ಕಾಪಿ ಒಂದು ಇಟ್ಕೊಳ್ಳಿ ಜೊತೆಲಿ. ಒಂದು ಕಾಪಿ PDF ತಗೊಂಡು ನೀವು ನಿಮ್ಮ ಇಮೇಲ್ ID ಎಲ್ಲಾದರೂ ಇಟ್ಕೊಳ್ಳಿ. ವಾಟ್ಸಪ್ಪಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಟ್ಟು ಡಿಲೀಟ್ ಆಗುತ್ತೆ. Gmailಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಕೊಳ್ಳಿ. ಓಕೆ, ಸೊ ಕೆಲವು ಮಿಸ್ಟೇಕ್ಸ್ ಏನು ಮಾಡ್ತಾರೆ ತುಂಬ ಜನ ಏನಂದರೆ, ಎಂಟ್ರ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಪೇರೆಂಟ್ ಡೀಟೇಲ್ಸ್ನ ಕರೆಕ್ಟಾಗಿ ಕೊಡೋಲ್ಲ. ಹಾಗಾಗಿ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಅದೇ ರೀತಿ ಕೊಡಿ. ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಅರ್ಜೆಂಟ್ ಮಾಡಬೇಡಿ, ಕೇರ್ಫುಲ್ಲಾಗಿ ನೋಡಿ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ. ರಿಸರ್ವೇಷನ್ ಕ್ಯಾಟಗರೀಸ್ ಇಂಪಾರ್ಟೆಂಟ್, ಅದನ್ನು ನೀವು ಕರೆಕ್ಟಾಗಿ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಅಪ್ಲಿಕೇಶನ್ನ ಲಾಸ್ಟ್ವರೆಗೂ ಬಿಟ್ಕೋಬೇಡಿ. ಕೆಲವರು ಫಿಲ್ ಮಾಡ್ತಾರೆ, ಪೇಮೆಂಟಿಗೆ ಮಾತ್ರ ಆಮೇಲೆ ಮಾಡೋಣ ಅಂತ ಬಿಟ್ಕೊತಾರೆ. ಅದು ಹಾಗೆ ಮರ್ತೋಗ್ತಾರೆ, ಅಥವಾ ಬೇರೆ ಏನಾದರೂ ಸರ್ವರ್ ಇಶ್ಯೂಸ್ ಬರ್ಬೋದು. ಸೊ ಅದು ಕೂಡ ಮಾಡಬೇಡಿ. ಆದಷ್ಟು ಬೇಗನೆ ಇವೆಲ್ಲ ಕೆಲಸಗಳನ್ನು ಬೇಗ ಮಾಡ್ಕೊಳ್ಳಿ. 40% ಬಂದ ತಕ್ಷಣ ನಾನು ಕ್ಲಿಯರ್ ಆಗುತ್ತೆ ಅಂತ ಅನ್ಕೋಬೇಡಿ. ಟಾಪ್ 6% ಬರಲೇಬೇಕು. ಸೊ ನೀವು ಟಾಪ್ 1% ಬರೋಕ್ಕೆ ಪ್ರಯತ್ನ ಮಾಡಿ. ಆಲ್ ರೈಟ್, ಸೊ ನೋಟಿಫಿಕೇಶನ್ ಬಂದಾಯಿತು. ಈಗ ಪ್ರಿಪ್ರೇಷನ್ ಶುರು ಮಾಡೋ ಸಮಯ. ಆದಷ್ಟು ಬೇಗನೆ ತಾವೆಲ್ಲ ದಯವಿಟ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನಮ್ಮ RYT ಅಕಾಡೆಮಿಯಿಂದ ನಾವು ಸದ್ಯಕ್ಕೆ ಮೆಂಟಲ್ ಎಬಿಲಿಟಿನ ಮಾಡ್ತಾ ಇದ್ದೀವಿ. ಮೆಂಟಲ್ ಎಬಿಲಿಟಿ ಹೆಲ್ಪ್ ಯಾರಿಗಾದ್ರೂ ಬೇಕಿದ್ರೆ ಅದನ್ನು ವೀಡಿಯೋಸ್ ಎಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ತಮಗೆ ಮೆಂಟಲ್ ಎಬಿಲಿಟಿಲಿ ಎಲ್ಲೇ ಚಾಲೆಂಜ್ ಇದ್ರೂ ಕೂಡ ನೀವು ನನ್ನ ನಂಬರ್ಗೆ ವಾಟ್ಸ್ಯಾಪ್ ಮಾಡಬಹುದು. ನೀವು ಕಳಿಸಿದಂಥ ಪ್ರಶ್ನೆಗೆ ಉತ್ತರವನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ರೆಫರ್ ಮಾಡ್ಕೋಬಹುದು. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ RYT ಅಕಾಡೆಮಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋಸ್ ನಿಮ್ಗೆ ಯಾವ್ದು ಬೇಕು ಅಂತ ನಿಮ್ಮ ಸಬ್ಜೆಕ್ಟ್ಸ್ನ ನೀವು ಕಳಿಸಿದ್ರೆ ಖಂಡಿತ ನಾವು ಅದನ್ನು ಮೆಂಟಲ್ ಎಬಿಲಿಟಿಯಲ್ಲಿ ಖಂಡಿತ ಫಸ್ಟ್ ಅಟೆಂಡ್ ಮಾಡ್ತೀವಿ. ಬೇರೆ ಸಬ್ಜೆಕ್ಟ್ಸ್ಗೂ ಕೂಡ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ನಾನು ಕೂಡ KSET ಮತ್ತು UGC NET ಕ್ವಾಲಿಫೈಡ್ ಕ್ಯಾಂಡಿಡೇಟ್. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.